ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಂತೂ ಮಾವಿನಕಾಯಿ ಸೀಸನ್ ಅಲ್ವಾ. ಸೊ ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ದಿಢೀರಾಗಿ ಮಾಡ್ಕೊಳ್ಬೋದು ಮತ್ತು ಇದು ಇಮಿಡಿಯಾಗಿ ಮಾಡಿದ ತಕ್ಷಣವೇ ಸಹ ಊಟಕ್ಕೆಲ್ಲನೂ ಬಳಸ್ಕೋಬೋದು. ತುಂಬಾ ಈಸಿ, ಸಿಂಪಲ್ಲು ಮತ್ತು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ಬೇಕಾಗಿರೋದು. ಇನ್ನು ಮಾವಿನಕಾಯಿ ಸೀಸನ್ ಅಂದಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಈ ಥರ ವೆರೈಟೀಸ್ ಎಲ್ಲ ಮಾಡೋದು ಇದ್ದೇ ಇರುತ್ತಲ್ವ. ಸೊ ನಾನಿಲ್ಲಿ ಹುಳಿ ಮಾವಿನಕಾಯಿ ಇತ್ತು, ಒಂದು 5 ಮಾವಿನಕಾಯಿ ತೊಗೊಂಡಿದ್ದೀನಿ. 5 ಮಾವಿನಕಾಯಿ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಆಪ್ಷನಲ್, ನಿಮಗೆ ಬೇಕಾದರೆ ತೊಗೋಬೋದು. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ತೊಗೋಬೇಕು. ಸೊ ಸಾಸಿವೆ ಮತ್ತು ಮೆಂತ್ಯನ ಹುರ್ಕೊಂಡು ಡ್ರೈ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇನ್ನು ನಾರ್ಮಲಾಗಿ ಈ ಉಪ್ಪಿನಕಾಯಿಗೆ ಬಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಮೆಂತ್ಯ ಮತ್ತು ಸಾಸಿವೆ ಪೌಡರ್ ಏನು ಹಾಕ್ತೀವಿ ಅದು, ಮತ್ತು ಚಿಲ್ಲಿ ಪೌಡರು, ಮತ್ತು ಸ್ವಲ್ಪ ಅರಿಶಿನ ತೊಗೊಳ್ಬೇಕು, ಮತ್ತು ಇಂಗು ತಗೋಬೇಕು, ಮತ್ತು ಕಲ್ಲುಪ್ಪು, ಆಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಉಪ್ಪಿನಕಾಯಿಗೆಲ್ಲನೂ ಎಣ್ಣೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ತುಂಬಾ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಚಪಾತಿ ಮತ್ತು ಊಟಕ್ಕೆ ಮತ್ತು ಮೊಸರನ್ನಕ್ಕಂತೂ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ಬಿಟ್ರೆ ಒಂದು ಅಮೇಝಿಂಗ್ ಅಂತ ಅನಿಸುತ್ತೆ. ಈ ಥರ ಉಪ್ಪಿನಕಾಯಿನ ಏನಂತಂದರೆ ನೀವು ಸ್ವಲ್ಪ ದಿನ ಅಂದರೆ ಒಂದು 3 ತಿಂಗಳವರೆಗೂ ಯೂಸ್ ಮಾಡ್ಬೋದು, ಫ್ರಿಜ್ಜಲ್ಲಿ ಏನಾದರೂ ಇಟ್ಕೊಂಡ್ರೆ. ಅಂದರೆ ಮಾಡಿದ ತಕ್ಷಣ ಸ್ವಲ್ಪ ಒಂದು 2 ದಿನ ಹೊರಗಡೆನೇ ಇಡಬೇಕು. ಸೊ ಯಾಕಂದರೆ ಅದು ಸ್ವಲ್ಪ ಫರ್ಮೆಂಟ್ ಆಗಬೇಕಲ್ವ. ಸೊ ಹಾಗಾಗಿ ಸೊ ಆದಷ್ಟು ಉಪ್ಪಿನಕಾಯಿ ಯೂಸ್ ಮಾಡಬೇಕಾದ್ರೆ ಕಲ್ಲುಪ್ಪನ್ನೇ ಯೂಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೀವೇನಾದರೂ ಡಿಫ್ರೆಂಟಾಗಿ ಆ ಥರ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಮತ್ತಷ್ಟು ವಿಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಏನು ತೊಗೊಂಡಿದ್ದೆ, 5 ಮಾವಿನಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಳ್ತೀನಿ, ಸಣ್ಣದಾಗಿ ಚಾಪ್ ಮಾಡ್ಕೊಳ್ತೀನಿ. ಸೊ ಬೇಕಾದರೆ ನೀವು ತುರಿದು ಬಿಟ್ಟು ಸಹ ಮಾಡ್ಬೋದು. ಇದೇ ಥರ ಸೇಮ್ ಪ್ರೊಸೀಜರೇ ಬಟ್ ಮಾವಿನಕಾಯಿನ ತುರಿದು ಬಿಟ್ಟು ಮಾಡ್ಕೊಳ್ಬೋದು. ಈ ಥರ ಚಾಪ್ ಮಾಡಿಕೊಂಡ್ರೆ ಸಣ್ಣದಾಗೋದು ತುಂಬ ಚೆನ್ನಾಗಿರುತ್ತೆ, ಬೇಗ ಫರ್ಮೆಂಟನ್ನು ಆಗುತ್ತೆ. ಹಾಗಾಗಿ ಮಾವಿನಕಾಯಿ ಮತ್ತು ತೊಳೆದ್ಬಿಟ್ಟು ಕ್ಲೀನಾಗಿ ಹೊರಿಸ್ಬೇಕು. ನೀರಿನ ಅಂಶ ಏನೂ ಇರಬಾರ್ದು. ಯಾವಾಗೇ ಆಗಲಿ ಉಪ್ಪಿನಕಾಯಿ, ಯಾವುದೇ ಥರ ಉಪ್ಪಿನಕಾಯಿ ಹಾಕಿದ್ರೂ ಸ್ವಲ್ಪ ನೀರಿನ ಅಂಶ ಎಲ್ಲ ಇರಬಾರ್ದು. ನೀರಿನ ಅಂಶ ಇಲ್ಲ ಅಂತಂದರೆ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಇದು ಫಂಗಸ್ ಅದರೆಲ್ಲ ಬುಸ್ಟ್ ಹಿಡಿಯೋದು ಈ ಥರದ್ದೆಲ್ಲ ಆಗೋದಿಲ್ಲ. ಮೆಣಸಿನ್ಕಾಯಿನೂ ಅಷ್ಟೇ, ನಾನು ಆಲ್ರೆಡಿ ತೊಳೆದ್ಬಿಟ್ಟು ಒಣಬಟ್ಟೆ ಮೇಲೆ ಒಣಗಾಕಿ ಸೊ ಅದನ್ನು ಒರೆಸಿ ಯೂಸ್ ಮಾಡ್ತಾ ಇರೋದು. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ, ಮಾವಿನಕಾಯಿನೂ ಅಷ್ಟೇ. ಸೊ ನೀರಿನ ಅಂಶ ಇರಬಾರ್ದು ಯಾವುದೇ ಉಪ್ಪಿನಕಾಯಿ ಮಾಡಬೇಕಾದ್ರೆ ಮಾವಿನಕಾಯಿದು. ಸೊ ಹಾಗಾಗಿ ಮಾವಿನಕಾಯಿನ ಸ್ವಲ್ಪ ನೀರೆಲ್ಲ ಅವಾಯ್ಡ್ ಮಾಡೋದು, ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿಡಬಾರ್ದು. ಉಪ್ಪಿನಕಾಯಿನ ಏನೇ ಇದ್ದರೂ ಗಾಜಿನ ಬಾಟ್ಲು ಇಲ್ಲಾಂದರೆ ಪ್ಲಾಸ್ಟಿಕ್ ಈ ಥರದಲ್ಲಿ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ಕೂ ಸಹ ಒಳ್ಳೆ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಕು. ಸೊ ಆ ಥರ ಈ ಥರ ಪ್ಲಾಸ್ಟಿಕೆಲ್ಲ ಯೂಸ್ ಮಾಡಿದ್ರೆ ಕೆಮಿಕಲ್ಸ್ ಎಲ್ಲನೂ ಸಹ ಅದರಲ್ಲಿ ಫರ್ಮೆಂಟ್ ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾನೊಂದು ಸ್ಟೀಲ್ ಬೌಲ್ ತೊಗೊಂಡು ಇದನ್ನೆಲ್ಲ ಚಾಪ್ ಮಾಡಿಕೊಂಡು ಕ್ಲೀನಾಗಿ ಅಂದರೆ ಒಂದು 4-5 ಸರಿ ಇಡಿಸುತ್ತೆ. ಸೊ ಯಾಕಂದರೆ ಚಿಕ್ಕದೆಲ್ಲ ಚಾಪರ, ಹಾಗಾಗಿ ಸೊ ಇದನ್ನೆಲ್ಲ ತೆಗೆದು ಹಾಕ್ಕೊಂಡು ಒಂದು ಬೌಲಲ್ಲಿ ಇದು ಮಾಡ್ಕೊಂಡು ಚಾಪ್ ಮಾಡಿಕೊಂಡು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಸೈಡಲ್ಲಿ ಹಾಗೇ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಏನು ತೊಗೊಂಡಿದ್ದೆ, ಸೊ ಅದನ್ನು ಸಹ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೆ. ಸೊ ಇದು ಬಂದು ನಾನು ಕ್ವಾಂಟಿಟಿ ಎಲ್ಲನೂ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಷ್ಟೆಷ್ಟು ಕ್ವಾಂಟಿಟಿ ನಾನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತು ಮೆಂತ್ಯ ಮತ್ತು ಸಾಸಿವೆ ಮತ್ತು ತುಂಬಾ ಟೇಸ್ಟಿಯಾಗಿ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿಗಂತೂ. ಸೊ ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಪೌಡರ್ ಮಾಡಿ ಇಟ್ಕೊಂಬಿಟ್ಟು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅಂತೂ ಈ ಫ್ಲೇವರು, ಉಪ್ಪಿನಕಾಯಿ ಫ್ಲೇವರ್ ಅಂತೂ ಬಂದ್ಬಿಡುತ್ತೆ. ಸೊ ಇಂಗೂ ಸಹ ತುಂಬ ಒಳ್ಳೆಯದು, ಇಂಗೂ ಸಹ ಹಾಕ್ಕೋಬೇಕು. ಸೊ ಇಂಗು ಪೌಡ್ರ್ ನಾನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಸ್ವಲ್ಪ ಒಗ್ಗರಣೆ ಥರ ಹಾಕ್ಕೊಳ್ಬೇಕು. ಹಾಗಾಗಿ ಸೊ ಇನ್ನು ಮೆಣಸಿನ್ಕಾಯಿ ಎಲ್ಲ ಇತ್ತಲ್ಲ, ಸೊ ಅದನ್ನು ಸಹ ನಾನು ಇದೇ ಥರ ಚಾಪ್ ಮಾಡ್ಕೊಳ್ತೀನಿ. ಸ್ವಲ್ಪ ತೆರಿಯಾಗಿಯೇ ಮಾಡ್ಕೊಂಡ್ರೆ ತುಂಬಾ ಅಂದರೆ ನೈಸಾಗೆಲ್ಲ ಮಾಡ್ಕೊಳ್ಬಾರ್ದು, ತೆರಿಯಾಗಿಯೇ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಉಪ್ಪಿನಕಾಯಿನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಮತ್ತು ಹೆಲ್ದಿಯಾಗಿರುತ್ತೆ. ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ದಿಢೀರಾಗಿ ಏನಾದರೂ ನಮಗೆ ಇವಾಗ ಸಾಂಬಾರೆಲ್ಲ ಮಾಡೋಕ್ಕಾಗಿಲ್ಲ ಅಂತಂದರೆ ಅದನ್ನೇ ಸಹ ಹಾಕ್ಕೊಂಡು ತಿಂದ್ರೂ ಗೋಜಿ ಥರ ರೈಸ್ಗಂತೂ ಬಿಸಿ ರೈಸ್ಗೂ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ರೆ ಅಂತೂ ಸಕ್ಕತ್ತಾಗಿರುತ್ತೆ.
ಅಷ್ಟು ಕೈಯಲ್ಲಿ ಎಲ್ಲ ಮುಟ್ಟಕ್ಕೆ ಹೋಗಬಾರ್ದು. ಆದಷ್ಟು ಒಂದು ಸೌಟ್ ಏನಾದರೂ ಈ ಥರ ತೊಗೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯೆಲ್ಲ ಹಾಕಿದ್ರೆ ಬೇಗ ಹಾಳಾಗೋಗುತ್ತೆ ಹಾಗಾಗಿ. ಸೊ ಇನ್ನು ಚಿಲ್ಲಿ ಪೌಡರು ಎಲ್ಲ ಏನು ತೊಗೊಂಡಿದ್ದೆ ಪೌಡರ್ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲನೂ ಸಹ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕಲ್ಲುಪ್ಪನ್ನೇ ಹಾಕ್ಕೊಡಿ ಉಪ್ಪಿನಕಾಯಿಗೆ ಯಾವಾಗ್ಲೂ. ಕಲ್ಲುಪ್ಪು ಹಾಕಿದ್ರೇ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವು ಪೌಡರ್ಸು ಅದು ಮೆಂತ್ಯ ಮತ್ತು ಸಾಸಿವೆ ಪೌಡರ್ ಇದೆ ಅಲ್ವಾ, ಅದನ್ನೆರಡನ್ನೂ ಸಹ ಹಾಕಿದ್ದೀನಿ. ಸೊ ಇನ್ನು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಅರಿಶಿನ ಮತ್ತು ಹಿಂಗೆ ಬಂದು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ಎಣ್ಣೆ ಏನು ಹಾಕ್ತೀವಿ, ಸೊ ಆ ಎಣ್ಣೆ ಬಂದುಬಿಟ್ಟು ಬಿಸಿ ಮಾಡಿ ತಣ್ಣಗಾದ್ಮೇಲೆ ಹಾಕಬೇಕು. ಬಿಸಿ ಎಣ್ಣೆ ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬಾರ್ದು. ಎಲ್ಲ ಹಾಕಿ ಕಲಸಿದಾದ್ಮೇಲೆ ಲೈಟಾಗಿ ಸ್ವಲ್ಪ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜಸ್ಟ್ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಸಖತ್ತಾಗಿರೋ ಉಪ್ಪಿನಕಾಯಿ ಅಂತೂ ರೆಡಿ ಆಗಿಬಿಡುತ್ತೆ. ಸೊ ಈ ಹಿಂಗೆ ಬಂದು ನಿಮಗೆ ಇನ್ನಿದಿಷ್ಟು ಈ ಥರ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಫೈನಲ್ ಆಗಿ ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ ಹಿಡಿದ್ನಲ್ವ ಅದೇ ಥರ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಬೇಕು. ಸೊ ಇದು ಫ್ಲೇವರ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಸೊ ಲಾಸ್ಟ್ ಫೈನಲ್ ಟಚಪ್ ಅದು ಇದೂ ಸಹ ತಣ್ಣಗಾದ್ಮೇಲೆ ಒಗ್ಗರಣೆ ಅದು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಬೇಕು, ಅದಕ್ಕೆ ಮುಂಚೆ ಮಿಕ್ಸ್ ಮಾಡಬಾರ್ದು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇನ್ನು ಬಾಟಲ್ದು ಅಂದರೆ ಇವಾಗ ಪ್ಲಾಸ್ಟಿಕ್ ಆದರೂ ಆಗಿರ್ಬೋದು ಇಲ್ಲ ಗಾಜಿನದು ಬಾಟಲ್ ಆಗಿರ್ಬೋದು ತೊಗೊಂಡು ನೀರೆಲ್ಲ ಏನು ಇಲ್ದಿರ ಕ್ಲೀನಾಗಿ ಒರೆಸ್ಬಿಟ್ಟು ಅದರಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ. ಸೊ ಇಮಿಡಿಯೇಟಾಗಿ ಬೇಕಾದರೆ ಹಾಕ್ಕೊಂಡು ತಿನ್ಬೋದು. ಒಂದು ದಿನ ಬಿಟ್ಟು ತಿಂದರೆ ಒಂದು ಸ್ವಲ್ಪ ಟೇಸ್ಟು ಮತ್ತು ಅದೆಲ್ಲ ಸ್ವಲ್ಪ ಉಪ್ಪು ಎಲ್ಲ ಹಿಡಿದಿರುತ್ತೆ, ತುಂಬ ಸಕ್ಕತ್ತಾಗಿರುತ್ತೆ. ಟೇಸ್ಟಿಯಾಗಿರೋ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.